ನಮಸ್ತೆ. ಇವತ್ತಿನ ಸೆಷನ್ನಲ್ಲಿ ನಾವು ಸಿನಾನಿಮ್ಸ್ ಹಾಗೆಯೇ ಆಂಟೋನಿಮ್ಸ್ನ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದ್ರ ಜೊತೆಲಿ ನೆನ್ಪಿಟ್ಕೊಳ್ಳಿ, ಹೋಮೋಫೋನ್ಸ್, ಹೋಮೋನಿಮ್ಸ್ ಹಾಗೆ ಫ್ರೇಸಲ್ ವರ್ಬ್ಸ್ನ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳು ಕೇಳ್ತಾರೆ. ಓಲ್ಡ್ ಕ್ವಶನ್ ಪೇಪರ್ನ ನೀವು ಚೆಕ್ ಮಾಡಿದ್ರೆ PDO ಇರ್ಬೋದು, SSC ಇರ್ಬೋದು, STA ಇರ್ಬೋದು, ಹಾಗೆಯೇ KPTCL ಕಾಲಾಗಿತ್ತು. ಆ ಎಲ್ಲ ಕ್ವಶನ್ ಪೇಪರ್ಸ್ನು ಕೂಡ ಗಮನಿಸಿದ್ರೆ ನಿಮಗೆ ಎಲ್ಲಾದ್ರ ಮೇಲೂ ಕೂಡ 3 to 4 ಮಾರ್ಕ್ಸಿಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಂದು ಕ್ಲಾರಿಟಿ ಇರಲಿ, ಜನರಲ್ ಇಂಗ್ಲೀಷ್ ಎಲ್ಲ ಎಕ್ಸಾಮಲ್ಲೂ ನಿಮಗೆ 35 ಅಂಕಗಳಿಗೆ ಇರುತ್ತೆ. ಸೊ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಫಸ್ಟ್ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡೋಣ. ವಾಟ್ ಎವರ್ ಒಪಿನಿಯನ್ ಹಿ ಗಿವ್ಸ್ ಈಸ್ ಸೇನ್. ಸೇನ್ ಅಂತ ಅಂದರೆ ಏನು? ಸೇನ್ ಅಂತಂದರೆ ಸೆನ್ಸಿಬಲ್ ಅನ್ನೋ ಅಂತ ಮೀನಿನ ಕೊಡುತ್ತೆ. ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ವಿವೇಕಯುತವಾಗಿದೆ, ಅವನು ವಿವೇಕವಾಗಿ ಯೋಚನೆ ಮಾಡ್ತಾನೆ ಅಂತಾರಲ್ವ, ಆ ಮೀನಿಂಗ್ನ ಅದು ಕೊಡುತ್ತೆ. ಹಾಗಾದರೆ ಚಾಯ್ಸಸ್ ಏನೇನಿದೆ, ಚಾಯ್ಸಸ್ಸಿನ ಮೀನಿಂಗ್ಸ್ ಏನೇನು ಅಂತ ನೋಡೋಣ. ರ್ಯಾಷನಲ್ ಅಂತಂದರೆ ಲಾಜಿಕ್ ಆಗಿದೆ ಅಥವಾ ತರ್ಕಬದ್ಧವಾಗಿದೆ ಅಂತ ಕನ್ನಡದಲ್ಲಿ ಹೇಳ್ತೀವಲ್ವಾ, ಆ ಮೀನಿಂಗ್ನ ಅದು ಕೊಡುತ್ತೆ. ಅಬ್ಸ್ಕ್ಯೂರ್ ಅಂತ ಅಂದರೆ ಅಸ್ಪಷ್ಟ ಅಂತ ಕರಿತೀವಿ. ನಾನು ಯಾಕೆ ಇದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಅಟ್ಲೀಸ್ಟ್ ನಿಮಗೆ ಕನ್ನಡದಲ್ಲಿ ಗೊತ್ತಿದ್ರೆ ಎಕ್ಸಾಮಲ್ಲಿ ಆನ್ಸರ್ ಮಾಡೋದು ಈಸಿ. ಸೊ ಇನ್ನೂ ಅರ್ಥದಲ್ಲಿ ಹೇಳಬೇಕಂದ್ರೆ ಅನ್ಸರ್ಟನ್ ಅಂತ ಹೇಳ್ತೀವಿ. ವೈಲ್ಡ್ ಅನ್ನೋವಂಥದ್ದನ್ನು ನಾವು ಯೂಶುವಲಿ ಪ್ಲ್ಯಾಂಟ್ಸ್ ಅಥವಾ ಎನಿಮಲ್ಸ್ ಅಂತ ಬಂದಾಗ ಅಲ್ಲಿ ಬಳಸುವಂಥದ್ದು ಒಂದು ಕಂಟೆಂಟ್ ಆಗಿರುತ್ತೆ. ಆ್ಯರೋಗೆಂಟ್ ಅಂತಂದರೆ ಒಂಥರ ಆ್ಯಟಿಟ್ಯೂಡ್ನ ತೋರಿಸುವಂಥದ್ದು, ಎಬಿಲಿಟಿನ ತುಂಬ ನಾನೇ ಎಲ್ಲ ಅನ್ನೋಂಥದ್ದನ್ನು ಹೇಳೋರನ್ನ ಆ್ಯರೋಗೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಸೇನಿಗೆ ಸಮಾನಾರ್ಥಕವಾಗಿರುವಂತಹದ್ದು ರ್ಯಾಷನಲ್. ಸೊ ಆನ್ಸರ್ ಅದು ಎ. ದ ರೀಸೆಂಟ್ ಆಕ್ಟ್ಸ್ ಆಫ್ ವೆಂಡಾಲಿಸಮ್ ಇನ್ ದ ಕಂಟ್ರಿ ಕೆನಾಟ್ ಬಿ ಇಗ್ನೋರ್ಡ್. ವಾಟ್ ಈಸ್ ದ ಮೀನಿಂಗ್ ಆಫ್ ವೆಂಡಾಲಿಸಮ್? ವೆಂಡಾಲಿಸಮ್ ಅಂತಂದರೆ ವಿಧ್ವಂಸ ಅಂತ ಕರಿತೀವಲ್ಲ, ಅಂದರೆ ನಾಶ ಆಗುವಂಥದ್ದು. ಅರ್ಥ ಆಗ್ತಿದೆಯಾ? ಸೊ ಅದನ್ನು ನಾವು ಕನ್ನಡದಲ್ಲಿ ಕರೆಕ್ಟಾಗಿರೋ ವರ್ಡ್ ಅಂತಂದರೆ ವಿಧ್ವಂಸ ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ. ಬನ್ನಿ, ಚಾಯ್ಸಸ್ ಏನೇನಿದೆ ಅಂತ ಹೇಳಿ ನೋಡೋಣ. ಡಿಸ್ಟರ್ಬೆನ್ಸ್, ರ್ಯಾವೇಜ್, ಪ್ರೊವೊಕೇಶನ್, ವೈಲೆನ್ಸ್. ಡಿಸ್ಟರ್ಬೆನ್ಸ್ ಅಂತಂದರೆ ಏನು ಮೀನಿಂಗ್ ಬರುತ್ತೆ? ಪೀಸ್ಫುಲ್ ಕಂಡೀಷನ್ ಇಲ್ಲದೆ ಇರೋವಂಥದ್ದು, ಮಾನಸಿಕವಾಗಿ ತೊಂದರೆ ಅಥವಾ ಏನೋ ಒಂದು ಡಿಸ್ಟರ್ಬೆನ್ಸ್ ಇದೆ ಅಂತೀವಲ್ಲ, ಆ ಮೀನಿಂಗ್ನ ಅದು ಕೊಡುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ರೇವೇಜ್? ರೇವೇಜ್ ಅಂತಂದರೆ ಕಾಸ್ ಅಥವಾ ಎಕ್ಸ್ಟೆನ್ಸಿವ್ ಡ್ಯಾಮೇಜ್ ಆಗಿದೆ ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ. ಅದು ಯಾವುದು ಕೂಡ ಉತ್ತರ ಆಗೋದಿಲ್ಲ. ಪ್ರೊವೊಕೇಶನ್ ಅಂತಂದರೆ ಬೇರೆಯವ್ರನ್ನ ಮಾತಿನ ಮೂಲಕ ಕೋಪವನ್ನು ಬರ್ಸೋವಂಥದ್ದು, ಅವರಲ್ಲಿ ಒಂದು ಇಲ್ಲದೇ ಇರುವಂತಹ ಕೋಪವನ್ನು ಟ್ರಿಗರ್ ಮಾಡುವಂಥದ್ದು, ಅದು ಕೂಡ ಆಗೋದಿಲ್ಲ. ವೈಲೆನ್ಸ್ ಅಂತ ಅಂದರೆ ಇಲ್ಲಿ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಫಿಸಿಕಲ್ ಫೋರ್ಸ್, ಹರ್ಟ್, ಡ್ಯಾಮೇಜ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆಯೇ ವೆಂಡಾಲಿಸಮ್ ಅನ್ನೋದಂಥದ್ದು ಕೂಡ ಡ್ಯಾಮೇಜ್, ಪಬ್ಲಿಕ್ ಪ್ರಾಪರ್ಟಿನ ಡ್ಯಾಮೇಜ್ ಮಾಡಿದ್ರು ಅನ್ನೋ ವರ್ಡ್ ಬಂದಾಗ, ಅಥವಾ ಆ್ಯಕ್ಷನ್ ಇನ್ವಾಲ್ವ್ಡ್ ಇನ್ ದ ಡಿಸ್ಟ್ರಕ್ಷನ್ಸ್ ಆರ್ ಡ್ಯಾಮೇಜಸ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಇರೋದನ್ನು ನಾವೇನಂತ ಕರಿತೀವಿ? ವೆಂಡಲೇಷನ್. ಅದು ಹೇಳಿದ್ರೆ ವಿಧ್ವಂಸ ಮಾಡುವಂಥದ್ದು. ವೈಲೆನ್ಸ್ ಅಂದರೂ ಕೂಡ ವಿಧ್ವಂಸ ಮಾಡೋದೇ ಅಲ್ವಾ, ಎಲ್ಲದನ್ನು ಹಾಳು ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಡಿ. ನೆಕ್ಸ್ಟ್ ನೋಡೋಣ. ಇಟ್ ಟುಕ್ ಹಿಮ್ ಎ ಲಾಂಗ್ ಟೈಮ್ ಟು ಕಮ್ ರೌಂಡ್ ಆಫ್ಟರ್ ದ ಆಪರೇಷನ್. ತುಂಬ ಸಿಂಪಲ್ ಆಗಿರುವಂತಹ ಒಂದು ಮೀನಿಂಗ್ ಇದು. ಒಂಚೂರು ನೀವು ಗಮನಿಸಿದ್ರೆ ಅದು ಈಸಿ. ಕಮ್ ರೌಂಡ್ ಅನ್ನೋ ವರ್ಡ್ ಕೇಳಿದ್ದೀರ ಅಲ್ವಾ? ಸೊ ಇದನ್ನು ಇಲ್ಲಿ ಡಾರ್ಕಾಗಿ ಅಂಡರ್ಲೈನ್ ಮಾಡಿದ್ದಾರೆ. ಏನು ಅದರ ಮೀನಿಂಗ್? ರಿಕವರ್ ಅಂತ, ತುಂಬ ಬೇಗ ಅವನು ರಿಕವರ್ ಆಗೋದಕ್ಕೆ ಟೈಮ್ ತಗೊಂಡ ಅನ್ನೋದಕ್ಕೆ ಮೀನಿಂಗ್ ಅದು. ಕಮ್ ರೌಂಡ್ ಅಂತ ಅಂದರೆ ಏನರ್ಥ? ರಿಕವರ್. ನೆನ್ಪಿಟ್ಕೊಳ್ಳಿ, ಈ ರೀತಿಯ ಪದಗಳನ್ನು ನಾವು ಫ್ರೇಸಲ್ ವರ್ಬ್ಸಲ್ಲೂ ಕೂಡ ಗಮನಿಸ್ತೀವಿ. ಎರಡು ಬೇರೆ ಪದಗಳು ಸೇರಿ ಒಂದು ಮೀನಿಂಗ್ ಆಗ್ತಾ ಹೋಗುತ್ತೆ. ಚಾಯ್ಸಲ್ಲಿ ರಿಕವರ್, ವಾಕ್, ಮೂವ್, ಈಟ್ ಅಂತ ಕೊಟ್ಟಿದ್ದಾರೆ. ಬಿಗಿನಿಂಗಲ್ಲೇ ಕಮ್ ರೌಂಡ್ ಅಂತಂದರೆ ರಿಕವರ್ ಅನ್ನೋದು ಗೊತ್ತಿರೋದ್ರಿಂದ, ಹಾಗೆ ವಾಕ್, ಮೂವ್, ಈಟ್ನ ಮೀನಿಂಗ್ ಗೊತ್ತಿರೋದ್ರಿಂದ ನಾನು ಇಲ್ಲಿ ಹೆಚ್ಚು ಡಿಸ್ಕಷನ್ ಮಾಡೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್, ಐ ಡೋಂಟ್ ಲೈಕ್ ಏಲಿಯನ್ ಫ್ಯಾಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಏಲಿಯನ್ ಫ್ಯಾಷನ್? ಯೂಶ್ವಲಿ ಏಲಿಯನ್ ಅಂತ ಅಂದರೆ ಬಿಲಾಂಗ್ ಟು ಎ ಫಾರಿನ್ ಕಂಟ್ರಿ ಅನ್ನೋ ಮೀನಿಂಗ್ನ ಕೊಡುತ್ತೆ. ಸೊ ಇಲ್ಲಿ ಅದಕ್ಕೆ ಹತ್ತಿರವಾಗಿರೋಂಥ ಉತ್ತರ ಏನಿದೆ? ಫಾರಿನ್ ಒಂದು ಅವರೇ ಕೊಟ್ಟಿದ್ದಾರೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಉಳಿದ ಮೀನಿಂಗ್ ಕೂಡ ನೀವು ತಿಳ್ಕೊಂಡಿರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ಟ್ರಾನಿಯಸ್? ಏನು ಎಕ್ಸ್ಟ್ರಾನಿಯಸ್ ಅಂತ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಬಾಹ್ಯ, ಹೊರಗಡೆಯಿಂದ ಬಂದಂಥವ್ರು ಅನ್ನೋ ಮೀನಿಂಗ್ನ ಕೊಡುತ್ತೆ. ಅನ್ಯೂಶುವಲ್ ಅಂತ ಅಂದರೆ ಒಂಥರ ಅವರ ಅಪಿಯರೆನ್ಸ್ನ ಬಗ್ಗೆ ಅಥವಾ ಅವ್ರು ನಡ್ಕೊಳ್ಳೋಂಥ ರೀತಿಯಲ್ಲಿನೋ ಡಿಫ್ರೆಂಟ್ ಅಂತ ಅನ್ನಿಸ್ತಾರೆ ಅಂತ. ಎಕ್ಸಾಟಿಕ್ ಅಂತ ಅಂದರೆ ಅವರ ಒಂದು ನಡವಳಿಕೆಯಲ್ಲಿ ಒಂದು ವಿಲಕ್ಷಣ ಇದೆ ಅನ್ನೋ ಮೀನಿಂಗ್ನ ಕೊಡುತ್ತೆ. ಸೊ ದ ಆನ್ಸರ್ ಈಸ್ ಎ. ಕ್ಯಾಚಿಂಗ್ ಸ್ನೇಕ್ಸ್ ಕ್ಯಾನ್ ಬಿ ಹೆಜಾರ್ಡಸ್
ಫಾರ್ ಪೀಪಲ್ ಅನ್ಟ್ರೈನ್ಡ್ ಇನ್ ದ ಆರ್ಟ್. ಹೆಜಾರ್ಡಸ್ ಅಂತ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕು, ಇಲ್ಲಿ ಅಪಾಯಕಾರಿ ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ. ಓಕೆನಾ. ಈಗ ಇದಕ್ಕೆ ಸಮಾನಾರ್ಥಕವಾಗಿರುವಂಥ ಪದ ಟ್ರಿಕಿ, ಹಾರ್ಮ್ಫುಲ್, ಡಿಫಿಕಲ್ಟ್, ಡೇಂಜರಸ್. ಸೊ ಸಡನ್ನಾಗಿ ನೋಡಿದಾಗ ನಮಗೆ ಹಾರ್ಮ್ಫುಲ್ ಮತ್ತು ಡೇಂಜರಸ್ ಎರಡೂ ಕೂಡ ಕರೆಕ್ಟ್ ಅಂತ ಅನಿಸುತ್ತೆ. ಬಟ್ ಟ್ರಿಕಿ ಅಂತ ಅಂದರೆ ಅದೊಂದು ಟಾಸ್ಕ್, ಅದನ್ನು ಮಾಡೋದಕ್ಕೆ ಸ್ಕಿಲ್ ಇರಬೇಕು ಅನ್ಬೇಕಾದ್ರೆ ನಾವು ಟ್ರಿಕಿ ಅನ್ನೋ ವರ್ಡ್ನ ಬಳಸ್ತೀವಿ ಅಲ್ವಾ. ಹಾರ್ಮ್ಫುಲ್ ಅಂತ ಅಂದರೆ ಕಾಸಿಂಗ್ ಆರ್ ಲೈಕ್ಲಿ ಟು ಕಾಸ್ ಹಾರ್ಮ್, ಬೇರೆಯವ್ರಿಗೆ ತೊಂದರೆ ಮಾಡುತ್ತೆ ಅನ್ನೋ ಮೀನಿಂಗ್ನ ಕೊಡುತ್ತೆ. ಡಿಫಿಕಲ್ಟ್ ಅಂದರೆ ಕಷ್ಟ ಅನ್ನೋ ಮೀನಿಂಗ್ನ ಕೊಡುತ್ತೆ. ಡೇಂಜರಸ್ ಅಂತ ಅಂದರೆ ಲೈಕ್ಲಿ ಟು ಕಾಸ್ ಹಾರ್ಮ್ ಆರ್ ಇಂಜುರಿ ಮಾಡಬಹುದು. ಸೊ ಹೆಜಾರ್ಡಸ್ನ ಇನ್ನೊಂದು ಸಮಾನಾರ್ಥಕ ಪದ ಯಾವುದು? ಡೇಂಜರಸ್. ಸೊ ಆನ್ಸರ್ ಯಾವುದು? ಡಿ. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ದ ಇನ್ಸ್ಪೆಕ್ಟರ್ ವಾಸ್ ಎ ವಿಜಿಲೆಂಟ್ ಯಂಗ್ ಮ್ಯಾನ್. ವಿಜಿಲೆಂಟ್ ಅಂತಂದರೆ ಏನು? ವಿಜಿಲೆಂಟ್ ಅಂತ ಅಂದರೆ ಕೇರ್ಫುಲ್ ಆಗಿ ವಾಚ್ ಮಾಡ್ತಾರೆ, ಎಂಥ ಪಾಸಿಬಲ್ ಡೇಂಜರಸ್ ಡಿಫಿಕಲ್ಟೀಸ್ ಇದ್ರೂ ಕೂಡ ಕೀನಾಗಿ ಅಬ್ಸರ್ವ್ ಮಾಡ್ತಾರೆ ಅನ್ನೋವಂಥ ಮೀನಿಂಗ್ನ ಕೊಡುತ್ತೆ. ಸೊ ಚಾಯ್ಸಸ್ ಏನಿದೆ? ಇಂಟೆಲಿಜೆಂಟ್, ಆಂಬಿಷಿಯಸ್, ವಾಚ್ಫುಲ್, ಸ್ಮಾರ್ಟ್. ಇಂಟೆಲಿಜೆಂಟ್ ಅಂತ ಅಂದರೆ ಅವನ ಇಂಟೆಲಿಜೆನ್ಸ್ ಲೆವೆಲ್ ಹೈ ಲೆವೆಲಲ್ಲಿದೆ ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಆಂಬಿಷಿಯಸ್ ಅಂತ ಅಂದರೆ ಆಶಾವಾದಿ ಅನ್ನೋವಂಥ ಮೀನಿಂಗ್ನ ಕೊಡುತ್ತೆ, ಅಥವಾ ಡಿಸೈರ್ ಹೆಚ್ಚಿರೋವಂಥವ್ರು ಅಂತ. ವಾಚ್ಫುಲ್ ಅಂತ ಅಂದರೆ ವಾಚಿಂಗ್ ಸಮ್ವನ್ ಆರ್ ಸಮಥಿಂಗ್ ಕ್ಲೋಸ್ಲಿ, ಯಾವುದಾದ್ರು ಒಂದು ವಿಷಯನ ನೀಟಾಗಿ ಅಬ್ಸರ್ವ್ ಮಾಡ್ತಾರೆ ಅಂತ ಆಗುತ್ತೆ. ಸ್ಮಾರ್ಟ್ ಅಂತಂದರೆ ಕ್ಲೀನ್, ವೆಲ್ ಡ್ರೆಸ್ಡ್ ಅಂತ ಆಗುತ್ತೆ. ಸೊ ಇಲ್ಲಿ ವಿಜಿಲೆಂಟಿನ ಸಮಾನಾರ್ಥಕ ಪದ ವಾಚ್ಫುಲ್. ಐ ರೋಟ್ ಟು ಹಿಮ್ ಆ್ಯಸ್ ಲೇಟ್ಲಿ ಆ್ಯಸ್ ಲಾಸ್ಟ್ ವೀಕ್. ಲೇಟ್ಲಿ ಅನ್ನೋವಂಥದ್ದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೇನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಮಿಡಿಯೇಟ್ಲಿ, ಅರ್ಲಿ, ರೀಸೆಂಟ್ಲಿ, ಲೇಟ್. ಬನ್ನಿ ಮೀನಿಂಗ್ನ ನೋಡೋಣ. ಇಮಿಡಿಯೇಟ್ಲಿ ಅಂತಂದರೆ ತತ್ಕ್ಷಣ ಅಂತ ಆಗುತ್ತೆ. ಅರ್ಲಿ ಅಂತ ಅಂದರೆ ಹ್ಯಾಪನಿಂಗ್ ಆರ್ ಡನ್ ಬಿಫೋರ್ ದ ಯೂಶುವಲ್ ಆರ್ ಎಕ್ಸ್ಪೆಕ್ಟೆಡ್ ಟೈಮ್, ಕರೆಕ್ಟ್ ಟೈಮಿಗೆ ಮಾಡಿದ್ದೀನಿ ಅಂತ. ರೀಸೆಂಟ್ಲಿ ಅಂತ ಅಂದರೆ ರೀಸೆಂಟಾಗಿ, ನಾಟ್ ಲಾಂಗ್ ಎಗೋ, ಸ್ವಲ್ಪ ಹೊತ್ತಿನ ಮುಂಚೆ ಅಂತಲೂ ತಗೋಬೋದು. ಐ ರೋಟ್ ಹಿಮ್ ಆ್ಯಸ್ ಲೇಟ್ಲಿ ಆ್ಯಸ್ ಲಾಸ್ಟ್ ವೀಕ್ ಅಂತಂದರೆ ಲೇಟ್ಲಿ ಅಂತಂದರೆ ರೀಸೆಂಟ್ಲಿ ಅನ್ನೋವಂಥ ಮೀನಿಂಗ್ನ ಅದು ಕೊಡುತ್ತೆ. ಲೇಟ್ ಅಂತ ಅಂದರೆ ಆ್ಯಸ್ ಯೂಶುವಲ್ ಲೇಟ್ ಅನ್ನೋ ಮೀನಿಂಗ್ನೇ ಕೊಡುತ್ತೆ. ಸೊ ದ ಆನ್ಸರ್ ಈಸ್ ಸಿ. ಮೆನಿ ಸ್ಪೀಶೀಸ್ ಆಫ್ ಅನಿಮಲ್ಸ್ ಹ್ಯಾವ್ ಬಿಕಮ್ ಎಕ್ಸ್ಟಿಂಕ್ಟ್ ಡ್ಯೂರಿಂಗ್ ದ ಲಾಸ್ಟ್ 100 years. ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸ್ಟಿಂಕ್ಟ್? ಸೊ ಎಕ್ಸ್ಟಿಂಕ್ಟ್ ಅಂತ ಅಂದರೆ ನೋ ಲಾಂಗರ್ ಎಕ್ಸಿಸ್ಟ್, ಪ್ರೆಸೆಂಟ್ ಇಲ್ಲ ಅನ್ನೋ ಮೀನಿಂಗ್ನ ಕೊಡುತ್ತೆ. ಸೊ ಅಗ್ರೆಸಿವ್, ನಾನ್ ಎಕ್ಸಿಸ್ಟೆಂಟ್, ಸ್ಕ್ಯಾಟರ್ಡ್, ಫೇಬಲ್. ಏನಿದ್ರು ಮೀನಿಂಗ್? ಅಗ್ರೆಸಿವ್ ಅಂತ ಅಂದರೆ ತುಂಬ ಕೋಪ, ಅಟ್ಯಾಕ್ನ ಮಾಡುವಂಥದ್ದು, ಕನ್ಫ್ರಂಟ್ ಅನ್ನೋ ಮೀನಿಂಗ್ನ ಬರುತ್ತೆ. ಲೈಕ್ಲಿ ಟು ಅಟ್ಯಾಕ್ ಅನ್ನೋ ಮೀನಿಂಗ್ನ ಕೊಡುತ್ತೆ. ಸೊ ನಾಟ್ ಎಕ್ಸಿಸ್ಟೆಂಟ್ ಅಂತಂದರೆ ಪ್ರೆಸೆಂಟ್, ಅದು ರಿಯಲಲ್ಲಿ ಇಲ್ಲ ಅನ್ನೋವಂಥ ಮೀನಿಂಗ್ನ ಕೊಡುತ್ತೆ. ಸ್ಕ್ಯಾಟರ್ಡ್ ಅಂತ ಅಂದರೆ ಕರೆಕ್ಟ್ ಮೀನಿಂಗ್ ಹೇಳಬೇಕು ಅಂತಂದರೆ ಫೌಂಡ್ ಅಟ್ ಇಂಟರ್ವಲ್ಸ್ ಆರ್ ವೇರಿಯಸ್ ಲೊಕೇಶನ್ ರಾದರ್ ದೆನ್ ಆಲ್ ಟುಗೆದರ್. ಬೇರೆ ಬೇರೆ ಕಡೆಯಲ್ಲಿ ನಾವು ಅದನ್ನು ಗಮನಿಸ್ಬೋದು ಅನ್ನೋ ಮೀನಿಂಗ್ನ ಕೊಡುತ್ತೆ. ಫೀಬಲ್ ಅಂತ ಅಂದರೆ ಲ್ಯಾಕಿಂಗ್ ಫಿಸಿಕಲ್ ಸ್ಟ್ರೆಂತ್, ಒಂದು ಫಿಸಿಕಲ್ ಸ್ಟ್ರೆಂತ್ನ ಕಳ್ಕೊಳ್ತಿದೆ ಅನ್ನೋ ಮೀನಿಂಗ್ನ ಕೊಡುತ್ತೆ. ಸೊ ಇಲ್ಲಿ ಎಕ್ಸ್ಟೆಂಟ್ನ ಸಿನಾನಿಮ್ಸ್ ನಾನ್ ಎಕ್ಸಿಸ್ಟೆಂಟ್ ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಫೀಬಲ್ ಮತ್ತು ಸ್ಕ್ಯಾಟರ್ಡ್ ಅನ್ನೋ ನಿಮಗೆ ಹೊಸ ವರ್ಡ್, ಅದೆರಡೂ ಕೂಡ ನೀವು ನೆನ್ಪಿಟ್ಕೋಬೇಕು. ಸೊ ಇದು ಸಿನಾನಿಮ್ಸ್ನ ಮೇಲೆ ನಿಮಗೆ ಕೇಳಿದಂತಹ ಕೆಲವೊಂದು ಪ್ರಶ್ನೆಗಳು. ನಿಮಗೆ ಸಿನಾನಿಮ್ಸ್ ಯಾವ ರೀತಿ ಇರುತ್ತೆ, ಪ್ಯಾಟ್ರನ್ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನಾವು ಆ್ಯಂಟೋನಿಮ್ಸ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧ ಪದಗಳು ನಮಗೆ ಗೊತ್ತಿದೆ. ಅಲ್ಲೂ ಕೂಡ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾಗಿರುವ ಒಂದು ಸೆಂಟೆನ್ಸ್ನ ಪ್ಯಾಟ್ರನಲ್ಲೇ ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಅದರ ಬೇಸ್ ಮೇಲೇ ಆನ್ಸರ್ನ ಮಾಡಬೇಕಾಗುತ್ತೆ. ಬನ್ನಿ ಫಸ್ಟ್ ಒನ್ ನೋಡೋಣ. ಫಾರ್ ದ ಫಸ್ಟ್ ಟೈಮ್ ಐ ಸಾ ಹಿಮ್ ಸ್ಪೀಕಿಂಗ್ ಸೋ ರೂಡ್ಲಿ ಟು ರಂಜಿತ್. ರೂಡ್ಲಿ ಅನ್ನುವಂಥ ಪದದ ಆಪೋಸಿಟ್ ವರ್ಡ್ ಏನು? ಸಾಫ್ಟ್ಲಿ, ಜಂಟಲಿ, ಪೊಲೈಟ್ಲಿ, ಸ್ಲೋಲಿ. ಸಡನ್ ನಮಗೆ ರೂಡ್ ಅಂದಾಗ ಸಾಫ್ಟ್, ಜಂಟಲಿ ಎರಡೂ ಆಗುತ್ತೆ ಅಂತ ಅನಿಸುತ್ತೆ. ಸೊ ಒಂದೊಂದ್ರದ್ದೇ ಮೀನಿಂಗ್ ನೋಡ್ಕೊಬರೋಣ. ಫಾರ್ ಎಕ್ಸಾಂಪಲ್ ರೂಡ್ಲಿ ಅಂತಂದರೆ ಏನು? ರಫ್ ಅಥವಾ ಬ್ಯಾಡ್ ಮ್ಯಾನರ್ಸ್ ಅಂತ ಕರಿತೀವಿ. ಸಾಫ್ಟ್ ಅಂತ ಅಂದಾಗ ಕೇರ್ಫುಲ್ ಅನ್ನೋ ಮೀನಿಂಗ್ನ ಕೊಡುತ್ತದು. ಜಂಟಲ್ ಅಂತ ಅಂದಾಗ ಕೈಂಡ್ ಅನ್ನೋಂಥ ಮೀನಿಂಗ್ನ ಕೊಡುತ್ತೆ. ಲೈಕ್ ಪೊಲೈಟ್ಲಿ ಅಂತ ಅಂದಾಗ ರೆಸ್ಪೆಕ್ಟ್ಫುಲ್ ಅನ್ನೋ ವರ್ಡ್ ಕೊಡುತ್ತೆ. ಸ್ಲೋಲಿ ಅಂತಂದರೆ ಸ್ಲೋ. ಅಲ್ಲಿರುವಂಥದ್ದು ರೂಡ್ ಅಂದರೆ ಬ್ಯಾಡ್ ಮ್ಯಾನರ್ಸ್, ಪೊಲೈಟ್ ಅಂತಂದರೆ ಗುಡ್ ಮ್ಯಾನರ್ಸ್. ಸೊ ದ ಆನ್ಸರ್ ಈಸ್ ಸಿ. ಫ್ರಮ್ ಹಿಸ್ ಆ್ಯಕ್ಟ್ಸ್ ಆಫ್ ಹಂಟಿಂಗ್ ಇಟ್ ಕ್ಯಾನ್ ಬಿ ಇಂಟರ್ಫಿಯರ್ಡ್ ದ್ಯಾಟ್ ಹೀ ಈಸ್ ಎ ವಿಕೆಡ್ ಮ್ಯಾನ್. ವಿಕೆಡ್ ಅಂತಂದರೆ ಒಂಥರ ಇವಿಲ್ ನೇಚರ್ ಇರುವಂತಹ ವ್ಯಕ್ತಿ ಅನ್ನೋಂಥ ಮೀನಿಂಗ್ ಅದು ಕೊಡುತ್ತೆ. ಅದಕ್ಕೆ ಆಪೋಸಿಟ್ ಇನ್ನೋಸೆಂಟ್,
ಡೀಸೆಂಟ್, ಪಯಾಸ್, ಪೀಸ್ಫುಲ್. ಓಕೆ, ಇನ್ನೋಸೆಂಟ್ ಅಂತ ಅಂದರೆ ಎಗೇನ್ ನಾಟ್ ಗಿಲ್ಟಿ ಆಫ್ ಕ್ರೈಮ್, ಅವ್ನಿಗೆ ಯಾವುದೇ ಕ್ರೈಮ್ನ ಬಗ್ಗೆ ಇದಿಲ್ಲ, ಇನ್ನೋಸೆಂಟ್ ಅಂತ. ಡೀಸೆಂಟ್ ಅಂತ ಅಂದರೆ ಅಕ್ಸೆಪ್ಟೆಡ್ ಎವ್ರಿಥಿಂಗ್, ಮೋರಲ್ ಬಿಹೇವಿಯರ್ ಅನ್ನೋ ಮೀನನ್ನ ಕೊಡುತ್ತೆ. ಪಯೋಸ್ ಅಂತ ಅಂದರೆ ಏನಂತಾರೆ, ರಿಲಿಜಿಯಸ್ ಆಗಿರುವಂಥದ್ದು, ಡಿವೋಟಿ ಆಗಿರುವಂಥದ್ದು ಅನ್ನೋ ಮೀನಿನ ಕೊಡುತ್ತೆ. ಪೀಸ್ಫುಲ್ ಅಂತ ಅಂದರೆ ಫ್ರೀ ಫ್ರಮ್ ಡಿಸ್ಟರ್ಬೆನ್ಸ್ ಅನ್ನೋಂಥ ಮೀನಿನ ಕೊಡುತ್ತೆ. ವಿಕೆಡ್ ಅಂತ ಅಂದರೆ ನಾನು ಅಂತ ಹೇಳಿದೆ ನಿಮಗೆ, ಇವಿಲ್ ಅಂತ. ಇವಿಲ್ನ ಆಪೋಸಿಟ್ ಅದು ಪಯೋಸ್ ಇಸ್ ದ ಪ್ರಾಪರ್ ಆನ್ಸರ್. ಓಕೆ, ಗಾಂಧೀಜಿ ಡಿಡ್ ನಾಟ್ ವೆಲ್ಕಮ್ ದ ಐಡಿಯಾ ಆಫ್ ಬೀಯಿಂಗ್ ಎ ಮ್ಯೂಟ್ ಸ್ಪೆಕ್ಟೇಟರ್ to the atrocious behavior of the whites towards the non-whites in Africa. What is the meaning of atrocious? Atrocious ಅಂದರೆ ಹಾರಿಫೈಯಿಂಗ್ಲಿ ವಿಕೆಟ್, ತುಂಬ ಹಾರಿಬಲ್ ಅನ್ನೋವಂಥ ಮೀನಿಂಗ್ನ ಕೊಡುತ್ತೆ. ಹಾರಿಬಲ್ಲಿನ ಆಪೋಸಿಟ್ ವರ್ಡ್ನ ನೀವು ಐಡೆಂಟಿಫೈ ಮಾಡಬೇಕು. ಗ್ರೇಷಿಯಸ್, ನೋಬಲ್, ಸಿವಿಲೈಸ್ಡ್, ಪ್ಲೀಸಿಂಗ್. ಗ್ರೇಷಿಯಸ್ ಅಂತ ಅಂದರೆ ಏನು, ಕೈಂಡ್ ಆಗಿರುವಂಥ ಮೀನಿಂಗ್ ಅಂತ ಬರುತ್ತೆ. ನೋಬಲ್ ಅಂತ ಅಂದರೆ ಹ್ಯಾವಿಂಗ್ ಆರ್ ಶೋಯಿಂಗ್ ಫೈನಲ್ ಪರ್ಸ್ನಲ್ ಕ್ವಾಲಿಟೀಸ್ ಅಥವಾ ಹೈ ಮಾರಲ್ ಪ್ರಿನ್ಸಿಪಲ್ ಇರೋರನ್ನ ನಾವೇನಂತ ಕರಿತೀವಿ, ನೋಬಲ್ ಅಂತ ಕರಿತೀವಿ. ಸಿವಿಲೈಸ್ಡ್ ಅಂತಂದರೆ ನಾಗರಿಕರಾಗಿ ನಡ್ಕೊಳ್ಳೋ ಅಂಥದ್ದು, ಡೆವಲಪ್ಡ್ ಅಂತ ಹೇಳ್ಬೋದು. ಪ್ಲೀಸಿಂಗ್ ಅಂತಂದರೆ ಅಪೀಲ್ ಮಾಡೋದು ಅನ್ನೋ ಮೀನಿಂಗ್ನ ಕೊಡುತ್ತೆ. ಅಟ್ರೋಷಿಯಸ್ ಅಂತಂದರೆ ನಾನು ಏನಂತ ಹೇಳಿದ್ದೆ ನಿಮಗೆ, ಹಾರಿಫೈಲಿ ವಿಕೆಡ್ ಅಂತ. ಅದಕ್ಕೆ ಆಪೋಸಿಟ್ ನೋಬಲ್, ಅಂದರೆ ಅಷ್ಟೇ ಸಾಫ್ಟ್ ಮಾರಲ್ ಪ್ರಿನ್ಸಿಪಲ್ನ ಒಳಗೊಂಡಿರೋರು ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ. Gandhiji always advocated the use of indigenous goods. What is the meaning of indigenous? Indigenous ಅಂದರೆ ನ್ಯಾಚುರಲಿ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಆರ್ ನೇಟಿವ್ ಆಗಿ ಇರೋವಂಥದ್ದು. ಇಂಡಿಜಿನಿಯಸ್ ಗೂಡ್ಸ್ನ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಈಗ ಅದಕ್ಕೆ ಇಂಡಿಜಿನಿಯಸ್ ಅಂತ ಅಂದರೆ ನಮ್ಮಲ್ಲೇ ಸಿಗುವಂಥದ್ದು, ಅಂತ ಹೇಳ್ಬೋದು. ಅದಕ್ಕೆ ಆಪೋಸಿಟ್ ಏನು, ವಿದೇಶ ಅನ್ನೋ ಮೀನಿನ ಕೊಡುತ್ತೆ. ನಮ್ಮದೇ ದೇಶದಲ್ಲಿರುವಂತಹ ವಸ್ತುಗಳನ್ನು ಬಳಸಬೇಕು ಅನ್ನೋದು ಅವರ ಒಂದು ಸಿದ್ಧಾಂತವಾಗಿತ್ತು. ಅದಕ್ಕೆ ಆಪೋಸಿಟ್ ಯಾವುದು, ಫಾರಿನ್. ಚೀಪ್, ನೇಟಿವ್, ಸಿಲಿ ಅನ್ನೋದ್ರ ಮೇಲೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಸೊ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್ ವೆನ್ ಯು ನೋ ಇಟ್. ಗೀತಾಂಜಲಿ ಈಸ್ ಲವ್ಡ್ ಬೈ ಆಲ್ ಹರ್ ಮೀಕ್ನೆಸ್. ಮೀಕ್ನೆಸ್ ಅಂತಂದರೆ ಎ ಫ್ಯಾಕ್ಟ್ ಆರ್ ಕಂಡೀಷನ್ ಆಫ್ ಬೀಂಗ್ ಮೀಕ್ ಅಥವಾ ಸಬ್ಮರ್ನಿವ್ನೆಸ್ ಅಥವಾ ಮಾಡೆಸ್ಟಿ ಅಂತ ಕರೀತಾರೆ. ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಸೌಜನ್ಯವಾಗಿರುವಂತಹ ವ್ಯಕ್ತಿತ್ವ ಅಂತ ಕರೀತಾರೆ. ಓಕೆನಾ. ನಮಗೆ ಸೌಜನ್ಯ ಅಂತ ಅಂದ ತಕ್ಷಣ ಅದಕ್ಕೆ ಅಪೋಸಿಟ್ ಅಂದರೆ ಆ್ಯಂಗರ್ ಅಥವಾ ಹಾರ್ಶ್ನೆಸ್ ಅಂತ ಬರುತ್ತೆ. ಅಲ್ಲ, ಇಲ್ಲಿ ಅದಕ್ಕೆ ಆಪೋಸಿಟ್ ವರ್ಡ್ ಪ್ರೈಡ್. ಮೇಕ್ನೆಸ್ಸಿನ ಆಪೋಸಿಟ್ ವರ್ಡ್ ಪ್ರೈಡ್. ಎ ಫೀಲಿಂಗ್ ಆರ್ ಎ ಡೀಪ್ ಪ್ರೆಷರ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಅವರ್ ಓನ್ ಅಥವಾ ಅವ್ರದ್ದೇ ಆಗಿರುವಂಥ ಅಚೀವ್ಮೆಂಟ್ನ ಬಗ್ಗೆ ತನಗೆ ತಾನೇ ಇರುವಂತಹ ಒಂದು ಹೆಮ್ಮೆ. ಮೀಕ್ನೆಸ್ ಅಂತಂದರೆ ಸೌಜನ್ಯವಾಗಿರುವಂಥದ್ದು, ಎಲ್ಲರಿಗೂ ಪೊಲೈಟ್ ಆಗಿರುವಂಥದ್ದು. ಪ್ರೈಡ್ ಅಂತಂದರೆ ಓನ್ ಆಗಿ ತನಗೆ ತಾನಲ್ಲಿರುವಂಥ ಒಂದು ಹೆಮ್ಮೆ ಅಥವಾ ಪೊಸೆಸಿವ್ನೆಸ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಮೀಕ್ನೆಸ್ನ ಆಪೋಸಿಟ್ ವರ್ಡ್ ಯಾವುದು, ಪ್ರೈಡ್. ಹಾರ್ಶ್ನೆಸ್ ಅಂತಂದರೆ ಅನ್ಪ್ಲೆಸೆಂಟ್ ಆಗಿರುವಂಥದ್ದು, ಸೆನ್ಸ್ಲೆಸ್ ಆಗಿ ಬಿಹೇವ್ ಮಾಡುವಂಥದ್ದು. ಆ್ಯಂಗರ್ ಅಂದರೆ ಕೋಪ. ಪ್ಯಾಷನ್ ಅಂತ ಅಂದರೆ ಒಂದು ವಿಷಯದ ಬಗ್ಗೆ ನಿಮಗಿರುವಂಥ ಸ್ಟ್ರಾಂಗ್ ಎಮೋಷನನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಜನರಲಿ ಶಿ ಈಸ್ ಕಾಶಿಯಸ್ ಇನ್ ಹರ್ ವರ್ಕ್. ಕಾಶಿಯಸ್ ಅಂತಂದರೆ ಏನು, ಕೇರ್ಫುಲ್ ಟು ಅವಾಯ್ಡ್ ಪೊಟೆನ್ಷಿಯಲ್ ಪ್ರಾಬ್ಲಮ್ಸ್ ಅಥವಾ ಡೇಂಜರಸ್ ಆಗಿರುವಂಥ ಪ್ರಾಬ್ಲಮ್ ಯಾವ್ದಾರ ವ್ಯಕ್ತಿಯಿಂದ ಇದೆ ಅಂತಂದರೆ ಅವಳು ಅದರಿಂದ ಸ್ವಲ್ಪ ದೂರ ಇರ್ತಾಳೆ ಅಥವಾ ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾಳೆ ಅನ್ನೋ ಮೀನಿಂಗ್ನ ಕೊಡುತ್ತೆ. ಅಂದರೆ ಗಮನ ಕೊಡ್ತಾರೆ, ಸಾಫ್ಟ್ ಅಂತ ಅರ್ಥ. ಅದರ ಆಪೋಸಿಟ್ ವರ್ಡ್ ಯಾವುದು, ರ್ಯಾಶ್. ಕೈಂಡ್, ಫಾಸ್ಟ್. ರ್ಯಾಶ್, ಹರ್ಟ್ಫುಲ್. ರ್ಯಾಶ್ ಅನ್ನುವಂಥದ್ದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಏನು ಕೇರ್ಫುಲ್ನ ಆಪೋಸಿಟ್ ವಿತೌಟ್ ಕೇರ್ಫುಲ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕಾಶಿಯಸ್ ಅಂದರೆ ಶಿ ಇಸ್ ಕೇರ್ಫುಲ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಗಿವಿಂಗ್ ಆರ್ಮ್ಸ್ ಟು ದ ಪುವರ್ ಈಸ್ ಕನ್ಸಿಡರ್ಡ್ ಆಸ್ ಹೋಲಿ. ಹೋಲಿ ಅಂತಂದರೆ ಒಂದು ಪಾಸಿಟಿವಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೋಡಿ, ನಿಮಗೇನೇನು ಚಾಯ್ಸಸ್ ಇದೆ, ಹಾರಿಬಲ್, ಅಬ್ನಾಕ್ಷಿಯಸ್, ಪ್ರೊಫೇನ್, ಅಫೆನ್ಸಿವ್. ಹೋಲಿ ಅಂತ ಅಂದರೆ ನಮಗೆಲ್ಲ ಗೊತ್ತಿದೆ, ದೇವರಿಗೆ ತಮ್ಮನ್ನು ಏನಂತ ಹೇಳ್ಬೋದು, ಸೇಕ್ರೆಡ್ ಅಂತ ಕರಿಬೋದು. ಹಾರಿಬಲ್ ಅಂತಂದರೆ ಅಗೇನ್ ಹಾರರ್, ಶಾಕಿಂಗ್ ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ. ಅಬ್ನಾಕ್ಷಿಯಸ್ ಅಂತಂದರೆ ಎಕ್ಸ್ಟ್ರೀಮ್ಲಿ ಅನ್ಪ್ಲೆಸೆಂಟ್ ಆಗಿರೋವಂಥದ್ದು, ಖುಷಿಯಾಗಿಲ್ಲದೆ ಇರೋವಂಥದ್ದು ಅನ್ನೋ ಮೀನಿಂಗ್ನ ಕೊಡುತ್ತೆ. ಪ್ರೊಫೇನ್ ಅಂತ ಅಂದರೆ ನಾಟ್ ರಿಲೇಟಿಂಗ್ ಟು ಬಿ ಸೇಕ್ರೆಡ್ ಅಥವಾ ಸೆಕ್ಯುಲರ್, ರಿಲಿಜಿಯಸ್ಸಿಗೆ ಸಂಬಂಧ ಇಲ್ಲದೆ ಇರೋದು ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ. ಅಥವಾ ಏನಂತಾರೆ, ನಾಟ್ ಸೇಕ್ರೆಡ್ ಅಲ್ಲದೆ ಇರೋದು ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ. ಅಫೆನ್ಸಿವ್ ಅಂತ ಅಂದರೆ ಫೀಲ್ ಲೈಕ್ ಅನಾಯ್ಡ್, ನಂಗೆ ಇಷ್ಟ ಇಲ್ಲ, ನಂಗೆ ಆಗಲ್ಲ ಅನ್ನೋ ಮೀನಿಂಗ್ನ ಕೊಡುತ್ತೆ. ಇಲ್ಲಿ ಹೋಲಿಯ ಆಪೋಸಿಟ್ ಪ್ರೊಫೆನ್ಸ್ ಆಗಿರುತ್ತೆ. ಗುಡ್ ಆ್ಯಕ್ಷನ್ಸ್ ಕ್ಯಾನ್ ನಾಟ್ ಕೆಮೆಫ್ಲಾಜ್ ಒನ್ಸ್ ಬ್ಯಾಡ್ ಕ್ವಾಲಿಟೀಸ್. ಕೆಮೆಫ್ಲಾಜ್ ಅಂತ ಅಂದರೆ
ಮರೆಮಾಚು ಅನ್ನೋಂಗೆ ಮೀನಿಂಗ್ನ ಕೊಡುತ್ತೆ. ಮರೆಮಾಚು ಆಪೋಸಿಟ್ ವರ್ಡ್ ರಿವೀಲ್, ಎಲ್ಲದನ್ನು ಹೇಳು ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಎಕ್ಸಿಬಿಟ್ ಅಂತ ಅಂದರೆ ಏನು ಮೀನಿಂಗ್ನ ಕೊಡುತ್ತೆ ಹಾಗಾದರೆ? ಎಕ್ಸಿಬಿಟ್ ಅಂತಂದರೆ ಒಂದು ಇನ್ಫಾರ್ಮೇಷನನ್ನು ಒಂದು ಕಡೆ ಡಿಸ್ಪ್ಲೇ ಮಾಡೋದು ಅನ್ನೋ ಮೀನಿಂಗ್ನ ಕೊಡುತ್ತೆ. ಡೆಮಾನ್ಸ್ಟ್ರೇಟ್ ಅಂತಂದರೆ ಯಾವುದಾದ್ರೂ ಒಂದು ಫಂಕ್ಷನಲ್ಲಿ, ಒಂದು ಎಕ್ಸಿಬಿಷನಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದನ್ನು ನಾವು ಡೆಮಾನ್ಸ್ಟ್ರೇಟ್ ಅಂತ ಹೇಳಿ ಕರಿತೀವಿ. ಪ್ಯಾರಡೆ ಅಂತಂದರೆ ಪಬ್ಲಿಕ್ ಪ್ರೊಸೆಷನ್, ಯಾವುದಾದ್ರು ಒಂದು ಒಕೇಶನಲ್ಲಿ ಅಥವಾ ಇವೆಂಟಲ್ಲಿ ಒಂದು ಪ್ರೊಸೆಷನ್ ಆಗುತ್ತಲ್ಲ, ಅದನ್ನು ನಾವು ಪ್ಯಾರಡೆ ಅಂತ ಹೇಳಿ ಕರಿತೀವಿ. ಹಿ ಅಬಾಂಡೆಂಟ್ ಹಿಸ್ ಫ್ಯಾಮಿಲಿ. ಅಬಾಂಡೆಂಟ್ ಅಂತಂದರೆ ಬಿಟ್ಬಿಡು ಅನ್ನೋ ಮೀನಿಂಗ್ನ ಕೊಡುತ್ತೆ, ಅಥವಾ ಅದರಿಂದ ಹೊರಗೆ ಬಂದಿದ್ದಾನೆ ಅನ್ನೋದನ್ನ ಕೊಡುತ್ತೆ. ಅದಕ್ಕೆ ಆಪೋಸಿಟ್ ಆಗಿರುವಂಥದ್ದು ಅದು ಸಪೋರ್ಟೆಡ್. ಸಪೋರ್ಟ್ ಅಂತಂದ್ರೂ ಇಲ್ಲಿ ಬಿಡ್ತೀವಿ, ಇಲ್ಲಿ ಸಪೋರ್ಟ್ ಮಾಡೋದು ಅಂತಂದರೆ ಅವರಿಗೆ ನಾವು ಹೋಲ್ಡ್ ಅಪ್ ಮಾಡ್ತೀವಿ ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಸೇವ್ ಅನ್ನೋದು ಯಾಕಾಗೋದಿಲ್ಲ ಅಂತಂದರೆ ಕೀಪ್ ಸೇಫ್ ಅನ್ನೋ ಮೀನಿಂಗ್ನ ಕೊಡುತ್ತೆ. ಪ್ಲೀಸ್ ಅಂತ ಅಂದರೆ ಅಗೇನ್ ನಮ್ಮ ಭಾವನೆಗಳನ್ನು ಹೇಳ್ಕೊಳ್ಳೋವಂಥದ್ದು, ಫೀಲಿಂಗ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಎಂಕರೇಜ್ ಅಂತ ಅಂದರೆ ಸಪೋರ್ಟ್ ಅನ್ನೋ ಮೀನಿಂಗ್ನೇ ಕೊಡುತ್ತೆ. ಹಾಗಾಗಿ ಇಲ್ಲಿ ಆಪೋಸಿಟ್ ವರ್ಡ್ ಯಾವುದು? ಸಪೋರ್ಟೆಡ್. ಬನ್ನಿ ಲಾಸ್ಟ್ ಒನ್ನ ನೋಡೋಣ. He abdicated his post of his own accord. What is the meaning of abdicated? Abdicated ಅಂತಂದರೆ ತನ್ನ ಒಂದು ಪೋಸ್ಟಿಂದ ತಾನು ಹೊರಗೆ ಬರುವಂಥದ್ದು. ಓಕೆನಾ? ಅದು ನನಗೆ ಇಷ್ಟ ಇಲ್ವೋ ಅಥವಾ ಏನೋ ಆಗಿರುತ್ತೆ. ಕರೆಕ್ಟ್ ಮೀನಿಂಗ್ ಏನು ಅಂತಂದರೆ ರಿನೌನ್ಸ್ ಓನ್ ಥ್ರೋನ್, ತನ್ನ ಥ್ರೋನಿಂದ ತಾನೇ ಹೊರಗೆ ಬಾ ಅಂತ ಅರ್ಥವನ್ನು ಕೊಡುತ್ತೆ. ಸೊ ಇಲ್ಲಿ ಹೊರಗೆ ಬರೋದನ್ನು ಒಳಗೆ ಹೋಗೋದಕ್ಕೆ ಏನಂತಾರೆ ಅಂತ ನೋಡೋಣ. ಅಕ್ವೈರ್ ಅಂತ ಅಂದರೆ ಬೈ ಅಥವಾ ಪರ್ಚೇಸ್ ಮಾಡೋದು ಒಬ್ಬರಿಂದ ಅನ್ನೋ ಮೀನಿಂಗ್ನ ಕೊಡುತ್ತೆ. ಇದಲ್ಲ. ಇನ್ಹೆರಿಟೆಡ್ ಅಂತ ಅಂದರೆ ಹಣ ಅಥವಾ ಪ್ರಾಪರ್ಟಿನ ನಾವು ರಿಸೀವ್ ಮಾಡ್ಕೊಳ್ಳೋವಂಥದ್ದು ಆಫ್ಟರ್ ಡೆತ್ ಆಫ್ ಎ ಪ್ರೀವಿಯಸ್ ಹೋಲ್ಡರ್ ಅನ್ನೋ ಮೀನಿಂಗ್ನ ಕೊಡುತ್ತೆ. ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ವಿ ಕ್ಯಾನ್ ಕಾಲ್ ಸೀಸ್ಡ್ ಅಥವಾ ಲಿಬ್ರೇಟ್ ಅಂತ ಅಂದರೆ ಸ್ಲೇವರಿ ಅನ್ನೋ ಮೀನಿಂಗ್ನ ಕೊಡುತ್ತೆ. ಓಕೆನಾ? ಓಕೆ, ಯೂಸ್ ಅಪ್ಟ್ ಅಂತ ಅಂದರೆ ಟೇಕ್ ಇಲ್ಲೀಗಲಿ ಬೈ ಫೋರ್ಸ್, ಯಾವುದೋ ಒಂದು ನಿಮ್ಮ ಹತ್ರ ಇಲ್ಲ ಅಂದರೆ ಫೋರ್ಸ್ಫುಲ್ಲಾಗಿ ಪಡ್ಕೊಳ್ಳೋದು ಅನ್ನೋ ಮೀನಿಂಗ್ನ ಅದು ಕೊಡುತ್ತೆ. ಸೊ ಅಬ್ಡಿಕೇಟೆಡ್ನ ಆಪೋಸಿಟ್ ವರ್ಡ್ ಅದು ಯೂಸ್ ಅಪ್ಟ್. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಆ್ಯಂಟೋನಿಮ್ಸ್ ಸಿನೋನಿಮ್ಸ್ನ ಮೇಲೆ ಈ ರೀತಿಯ ಪ್ರಶ್ನೆಗಳಿರುತ್ತೆ. ನೆಕ್ಸ್ಟ್ ಸೆಷನಿಂದ ನಾವು ಇನ್ನೂ ಡೀಟೇಲ್ ಆಗಿ ಮೋರ್ ದ್ಯಾನ್ 50 ಕ್ವಶನ್ಸ್ನ ಪರ್ಟಿಕ್ಯುಲರ್ ಆಗಿ ಎಲ್ಲಾದ್ರ ಮೇಲೆ ಎಕ್ಸಸೈಸ್ ವೈಸ್ ಡಿಸ್ಕಷನ್ ಮಾಡೋಣ. ನಿಮಗೂ ಕೂಡ ಅಲ್ಲಿ ಡಿಸ್ಕಷನ್ಗೆ ಅವಕಾಶ ಇರುತ್ತೆ, ನಿಮಗೂ ಕೂಡ ಕ್ವಶನ್ಸ್ ಇರುತ್ತೆ, ಯು ಕ್ಯಾನ್ ಆನ್ಸರ್. ಸೊ ಈ ಥರ ನಾವು ಡಿಸ್ಕಷನ್ ಮಾಡ್ತಾ ಹಾಗೆಯೇ ಗೊತ್ತಿರೋ ವಿಷಯನ ನಿಮಗೆ ಹೇಳ್ತೀನಿ, ನಿಮಗೆ ಗೊತ್ತಿರೋ ವಿಷಯನ ನನ್ನ ಜೊತೆ ಡಿಸ್ಕಷನ್ ಮಾಡಿ. ಸೊ ನಾವು ಕಾಂಟೆಕ್ಸ್ಟ್ ವೈಸ್ನಲ್ಲಿ ನೀಟಾಗಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್.